ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಭಾಳ ಸಣ್ಣತನದ ಅಗೌರವವಾಗಿರ್ತಕ್ಕಂಥ ಪದ ಬಳಕೆ ಮಾಡುವುದರ ಮೂಲಕ ಇದು 140 ಕೋಟಿ ಜನಗಳ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಅಮಿತ್ ಶಾ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ತನಕನೂ ಹೋರಾಟ ಇನ್ನೂ ನಿಲ್ಲುವುದಿಲ್ಲ. ನರೇಂದ್ರ ಮೋದಿಜಿಯವರೇ ಕೂಡಲೇ ಅಮಿತ್ ಶಾ ಅವ್ರನ್ನ ಅವ್ರ ಸ್ಥಾನಕ್ಕೆ ವಜಾ ಮಾಡೋದ್ರ ಮೂಲಕ ದೇಶದ ಜನತೆಗೆ ಗೌರವ ತೋರಿಸಂಗಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದ್ರ ಬದಲಾಗಿ ಜೈ ಶ್ರೀರಾಮನ್ನ ಹೆಸರು ಹೇಳೋದ್ರ ಮೂಲಕ ನಿಮಗೆ ಮೋಕ್ಷನಾರು ಸಿಗ್ತದೆ. ನಮ್ಮ ನಡೆ ಏನು ಅಂತಂದರೆ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ರಿಂದ ನಾವಿಡೀ ರಾಜ್ಯಾದ್ಯಂತ ಅವ್ರ ವಿರುದ್ಧವಾಗಿ ಅವರ ಸ್ಥಾನಕ್ಕೆ ಅದನ್ನ ಪ್ರಧಾನಮಂತ್ರಿಯವರು ಕಿತ್ತಾಕ ತನಕನೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ. ಬಂಧುಗಳೇ, ಭಾರತ ದೇಶದ ಸಾರ್ವಭೌಮತೆಗೆ ಇವತ್ತು ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಭಾಳ ಸಣ್ಣತನದ ಅಗೌರವವಾಗಿರ್ತಕ್ಕಂಥ ಪದ ಬಳಕೆ ಮಾಡುವುದರ ಮೂಲಕ ಇದು 140 ಕೋಟಿ ಜನಗಳ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಇದನ್ನು ಇವತ್ತು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಅಲ್ಲಿ ಆ ಸ್ಥಾನದಲ್ಲಿ ಕೂರಬೇಕಾದ್ರೆ ಇವತ್ತು ಈ ಒಂದು ಪ್ರಬುದ್ಧವಾದಂಥ ಸಂವಿಧಾನವೇ ಕಾರಣ ಅನ್ನೋದು ಅವರು ಭಾಳ ಅರಿತಿರ್ತಕ್ಕಂಥವ್ರು. ಅಂಥ ಸಂವಿಧಾನ ಬರೆದಂಥ ಭಾರತದ ಸೂರ್ಯ 144 ಕೋಟಿ ಜನಸಂಖ್ಯೆಯ ಬೆಳಕು ಬಾಬಾ ಸಾಹೇಬರವರ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಸಂದರ್ಭನ ಒಂದು ಹಿತವಚನವನ್ನು ಸಹ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಹಗುರವಾಗಿ ಮಾತಾಡ್ತಕ್ಕಂಥದ್ರ ಮೂಲಕ ಅವರಲ್ಲಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ದೇಶದ ದಲಿತ ಬಂಧುಗಳಾಗ್ಬೋದು, ಬಾಬಾ ಸಾಹೇಬರ ನೆರಳಲ್ಲಿ ಬದುಕ್ತಾ ಇರ್ತಕ್ಕಂಥ 140 ಕೋಟಿ ಜನಸಂಖ್ಯೆ ಮನಸ್ಸಿನಲ್ಲಿ ಭಾಳ ಕೋಲಾಹಲ ಎಬ್ಬಿರ್ತಕ್ಕಂಥ ಸನ್ನಿವೇಶ ಉಂಟಾಗಿದೆ. ಇದು ಮುಂದೆ ಯಾವ ಮಟ್ಟ ತಲುಪ್ತದೆ ಅಂತ ಹೇಳಿದ್ರೆ ಅಮಿತ್ ಶಾ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ತನಕನೂ ಹೋರಾಟ ಇನ್ನೂ ನಿಲ್ಲುವುದಿಲ್ಲ. ಇದನ್ನು ಅರ್ಥಕೊಂಡು ಸುಮ್ಮನೆ ಈ ಒಂದು ಹೋರಾಟದಲ್ಲಿ ಎಲ್ರಿಗೂ ಪ್ರಚೋದನೆ ಕೊಡ್ತಕ್ಕಂಥ ಈ ಒಂದು ಹೇಳಿಕೆಯಿಂದ ಎಷ್ಟು ಘಾಸಿಯಾಗಿದೆ ಅನ್ನೋದನ್ನು ಅರ್ಥಕೊಂಡು ನರೇಂದ್ರ ಮೋದಿಜಿಯವರೇ ಕೂಡಲೇ ಅಮಿತ್ ಶಾ ಅವ್ರನ್ನ ಅವ್ರ ಸ್ಥಾನಕ್ಕೆ ವಜಾ ಮಾಡೋದ್ರ ಮೂಲಕ ದೇಶದ ಜನತೆಗೆ ಗೌರವ ತೋರಿಸಂಗಾಗ್ತದೆ. ಬಾಬಾ ಸಾಹೇಬರ ಸಂವಿಧಾನ ಬರೆದಿರ್ತಕ್ಕಂಥ ಈ ಒಂದು ದೊಡ್ಡ ಮಹತ್ವವಾದಂಥ ಈ ಸಂವಿಧಾನಕ್ಕೆ ಬೆಲೆ ಕೊಟ್ಟಂದಾಗ್ತದೆ. ನಾನು ಪ್ರಧಾನಿಯಾಗಿ ಕೂತಿರಬೇಕಾದ್ರೆ ಈ ಸಂವಿಧಾನವೇ ಕಾರಣ ಅನ್ನೋದೊಂದು ಅವ್ರ ಮನಸ್ಸಲ್ಲಿ ಅದಕ್ಕೆ ಗೌರವ ಕೊಟ್ಟಂಗಾಗ್ತದೆ. ಆ ಕಾರಣದಿಂದ ಇವತ್ತು ನಾವು ಈ ಒಂದು ಕರ್ನಾಟಕ ರಾಜ್ಯ ಭೀಮಸೇನೆ ವತಿಯಿಂದ ಸಭೆ ಸೇರಿ ಎಲ್ಲರೂ ಸಹ ಒಂದು ಹಕ್ಕೊತ್ತಾಯವನ್ನು ಮಂಡಿಸಿ ನಾವು ರಾಜ್ಯಪಾಲರಿಗೆ ಈ ಒಂದು ಮನವಿಯನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಇದನ್ನು ಕೆಲವೇ ದಿನಗಳಲ್ಲಿ ನಾವು ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಕೇಂದ್ರ ಸರ್ಕಾರದಲ್ಲಿ ಏನು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿನ ತಾವು ವಜಾಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಣಯನ ಕೈಗೊಂಡು ನಾವು ಮನವಿಯನ್ನು ಕೊಡೋದಕ್ಕೆ ತಯಾರಾಗಿದ್ದೀವಿ. ಜೊತೆಯಲ್ಲಿ ಇದನ್ನು ಪ್ರಧಾನಮಂತ್ರಿಯವರು ಇಡೀ ದೇಶಾದ್ಯಂತ ಇದ್ರ ವಿರುದ್ಧವಾಗಿ ಕೂಗೆಬ್ತಾ ಇರೋದ್ರಿಂದ ಇದನ್ನು ಮನಗಂಡು ತಾವುಗಳು ಆತನ ಸಚಿವ ಸ್ಥಾನದಿಂದ ಕೈ ಬಿಡೋದ್ರ ಮೂಲಕ ಇಡೀ ದೇಶದ ಜನತೆಗೆ ಗೌರವ ತೋರಿಸ್ಬೇಕು ಅಂತೇಳಿ ನಾವು ಈ ಮೂಲಕ ಅವರಿಗೆ ಮನವಿ ಮಾಡ್ತಾಯಿದ್ದೀವಿ. ನೋಡಿ, ನಾವು ಆ ಜಾಗದಲ್ಲಿ ಇರಲಿಲ್ಲ. ನಾವು ಪಾರ್ಲಿಮೆಂಟಲ್ಲಿ ನಡೀತಾ ಇರ್ತಕ್ಕಂಥ ಸನ್ನಿವೇಶ ಸಂದರ್ಭದಲ್ಲಿ ನಾವು ಇಲ್ಲಿ ಯಾರೂ ಇದ್ದಂಥವ್ರು ಇಲ್ಲ. ಆದರೆ ಇವತ್ತು ಪತ್ರಿಕಾ ಮಾಧ್ಯಮಗಳ ಮೂಲಕ, ಟಿ ವಿ ಮಾಧ್ಯಮಗಳ ಮೂಲಕ ಬಂದಿರತಕ್ಕಂಥ ಪ್ರಚಾರಗಳನ್ನು ನಾವು ಅವಲಂಬಿಸ್ಕೊಂಡು ನಾವು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಇದು. ಇಲ್ಲಿ ನಾವು ಕೇಳಿದ್ರೆ ಈಗ ಆ ಒಂದು ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವಿಚಾರ ಸುಳ್ಳು ಅನ್ನೋದಾದರೆ ಅವರು ಯಾವತ್ತು ಇಂಥ ವಿಚಾರಗಳನ್ನ ಬಿಂಬಿಸಿರಲಿಲ್ಲ. ಇವತ್ತು ಅಲ್ಲಿ ಅವರು ಏನು ಸತ್ಯಾಸತ್ಯತೆ ಮಾತನಾಡಿದೆ ಎಲ್ಲ ಕಡೆ ಪ್ರಚಾರ ಬಂದಿರೋದ್ರಿಂದ ಅದನ್ನು ನಾವು ನೋಡಿ ಕೇಳಿ ಅದರಿಂದ ನಾವು ರೋಷಗೊಂಡು ನಾವು ಈ ರೀತಿ ಹೇಳಿಕೆ ಕೊಡ್ತಾಯಿದ್ದೀವಿ ವಿನಃ ಅವ್ರು ಹೇಳಿದ್ದಾರೋ ಹೇಳಿಲ್ವೋ ಅನ್ನೋದ್ರ ಬಗ್ಗೆ ಬಂದಿರೋ ವರದಿ ಆಧಾರದ ಮೇಲೆ ನಾವು ಇವತ್ತು ಈ ನಿರ್ಣಯನ ಕೈಗೊಂಡಿದ್ದೀವಿ. ಈಗ ಎಲ್ಲರೂ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಅಗೌರವ ತೋರಿದ್ದಾರೆ. ಇದೇ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು. ಈಗ ಏನಾಗಿದೆ ಅಂದರೆ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಫ್ಯಾಷನ್ ಆಗಿ ಬಳಸ್ಕೊತಾ ಇದ್ದಾರೆ ಅನ್ನೋ ಒಂದು ವಾಕ್ಯಗಳನ್ನು ನಾವು ಈ ಪತ್ರಿಕಾ ವರದಿಗಳಲ್ಲಿ ಓದ್ಬೋದಿದ್ದೀವಿ. ಈಗ ಫ್ಯಾಷನ್ ಆಗಿ ಅದ್ರ ಜೊತೆಯಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದ್ರ ಬದಲಾಗಿ ಜೈ ಶ್ರೀರಾಮನ್ನ ಹೆಸರು ಹೇಳೋದ್ರ ಮೂಲಕ ನಿಮಗೆ ಮೋಕ್ಷನಾರು ಸಿಗ್ತದೆ, ಆ ರೀತಿ ಹೆಸರು ಹೇಳ್ಕೊಂಡೋಗಿ ನೀವು ಅಂತ ಇವರು ಯಾವ ಅರ್ಥದಲ್ಲಿ ಹೇಳಿದ್ರು? ಈಗ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಹೆಸರವ್ರನ್ನ ಇವ್ರು ಹೇಳ್ಕೊಂಡು ಹೋಗ್ತಾರೆ, ಅದರಿಂದ ಅವ್ರಿಗಾಗ್ತಾ ಇರ್ತಕ್ಕಂಥ ನೋವೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅವರು ತೋರಿಸ್ತಾ ಇರೋದ್ರಿಂದ ಇವ್ರ ಮನಸ್ಸಿಗೆ ಆಗ್ತಾ ಇರ್ತಕ್ಕಂಥ ಘಾಸಿ ಏನು? ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ 100 ಸಲ 10 ಸಲ ಅಲ್ಲ 100 ಸಲ ಅವ್ರ ಭಾವಚಿತ್ರವನ್ನು ಹಿಡ್ಕೊಂಡು ಅವರು
ಅದನ್ನು ಗೌರವ ತೋರಿಸಲಿ, ಇಡೀ ದೇಶದಾದ್ಯಂತ ಜನಗಳೆಲ್ಲ ಅವ್ರ ಬಗ್ಗೆ ಗೌರವ ತೋರಿಸಲಿ, ಅದನ್ನು ಇವರು ಗೌರವಿಸ್ಬೇಕೇ ವಿನಃ ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ವಿಚಾರ ಇವ್ರ ಮನಸ್ಸಿನಲ್ಲಿ ಏನಕ್ಕೆ? ಅಮಿತ್ ಶಾ ಅವರ ವಿರುದ್ಧ ನಿಮ್ಮ ನಡೆ ಏನು? ನಮ್ಮ ನಡೆ ಏನು ಅಂತಂದರೆ, ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ರಿಂದ ನಾವು ಇಡೀ ರಾಜ್ಯಾದ್ಯಂತ ಅವ್ರ ವಿರುದ್ಧವಾಗಿ ಅವರ ಸ್ಥಾನಕ್ಕೆ ಅದನ್ನ ಪ್ರಧಾನಮಂತ್ರಿಯವರು ಕಿತ್ತಾಕ ತನಕನೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ. ಹೋರಾಟಕ್ಕೆ ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ? ನೋಡಿ, ನಾವು ಇವಾಗ ಪ್ರಾರಂಭ ಮಾಡಿದ್ದೀವಿ. ನಾವು ಇನ್ನು ಮುಂದೆ ಎಲ್ಲ ಸಂಘಟನೆಗಳು, ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಈ ಪ್ರತಿಯೊಂದು ಸಹಕಾರಗಳನ್ನ ಪಡ್ಕೊಂಡು ಮುಂದೆ ಹೇಗೆ ಇದ್ರ ಕಾರ್ಯನಡೆ ನಡೀಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೊಳ್ತೇವೆ. ಕುಮಾರಸ್ವಾಮಿ ಅಂತೇಳಿ ಕರ್ನಾಟಕ ರಾಜ್ಯ ಭೀಮ್ ಸೇನೆಯ ರಾಜ್ಯ ಸಲಹಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ.